ಹಲೋ ಎವ್ರಿವನ್. 28ನೇ ಪ್ರಶ್ನೆಯನ್ನು ನೋಡೋಣ. ಒಬ್ಬ ವಿದ್ಯಾರ್ಥಿ ಸಮತಲ ದರ್ಪಣದ ಮುಂದೆ 2 ಮೀಟರ್ ದೂರದಲ್ಲಿ ನಿಂತಿದ್ದಾನೆ. ಆ ವಿದ್ಯಾರ್ಥಿ ಮತ್ತು ಅವನ ಪ್ರತಿಬಿಂಬದ ನಡುವಿನ ಅಂತರ. ಈಗ ಸಮತಲ ದರ್ಪಣ ಅಂತ ತಗೊಂಡಾಗ ಸಮತಲ ದರ್ಪಣದಿಂದ ವಸ್ತುವಿನ ದೂರ ಎಷ್ಟಿದೆಯೋ ಅಷ್ಟೇ ದೂರದಲ್ಲಿ ವಸ್ತುವಿನ ಪ್ರತಿಬಿಂಬವು ಸಹ ಉಂಟಾಗ್ತಾ ಇರುತ್ತೆ. ದರ್ಪಣದಿಂದ ಅಷ್ಟೇ ದೂರದಲ್ಲಿ ವಸ್ತುವಿನ ಪ್ರತಿಬಿಂಬ ಉಂಟಾಗ್ತಾ ಇರುತ್ತೆ. ಸೊ ಇಲ್ಲಿ ಸಮತಲದಿಂದ ಇದು ವಿದ್ಯಾರ್ಥಿ ಅಂತ ತಗೊಂಡ್ರೆ ದರ್ಪಣ ಇದು ಪ್ರತಿಬಿಂಬ. ಸೊ ಇದು 2 ಮೀಟರ್ ದೂರದಲ್ಲಿ ಇದ್ರೆ, ವಿದ್ಯಾರ್ಥಿ 2 ಮೀಟರ್ ದೂರದಲ್ಲಿ ಇದ್ರೆ ಅವನ ಪ್ರತಿಬಿಂಬ ಉಂಟಾಗುವುದು ಸಹ ದರ್ಪಣದಿಂದ 2 ಮೀಟರ್ ದೂರದಲ್ಲೇ ಇರುತ್ತೆ. ಹಾಗಾಗಿ ವಿದ್ಯಾರ್ಥಿ ಮತ್ತೆ ಪ್ರತಿಬಿಂಬದ ದೂರವನ್ನ ನಾವು ನೋಡ್ಬೇಕು ಅಂದ್ರೆ ಇದೆರಡನ್ನು ನಾವು ಮೊತ್ತವನ್ನ ತಗೊಂಡಾಗ ನಮ್ಗೆ ಒಟ್ಟು ಪ್ರತಿಬಿಂಬ ಮತ್ತೆ ವಿದ್ಯಾರ್ಥಿಗಿರುವಂತಹ ದೂರ ಸಿಗತ್ತೆ. ಹಾಗಾಗಿ 2 ಮೀಟರ್ ಪ್ಲಸ್ 2 ಮೀಟರ್ ಅಂದ್ರೆ ಒಟ್ಟು 4 ಮೀಟರ್ ಆಗೋದಕ್ಕೆ ಆಪ್ಷನ್ ಸಿ ಸರಿಯಾದಂತಹ ಉತ್ತರ ಆಗಿದೆ.